ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶ್ರುತಿ, ವಿಜಯಪುರ. ಇಂದಿನ ಪ್ರಮುಖ ಸುದ್ದಿ ಏನು ಅಂತ ನೋಡೋಣ ಬನ್ನಿ. ಪುಸ್ತಕ ಓದುವುದು, ಸಂಗೀತ ಕೇಳುವುದು, ಆಟ ಆಡುವುದು ಆದರ್ಶ ವಿದ್ಯಾರ್ಥಿಗಳ ಲಕ್ಷಣ. ಅಶೋಕ ಹಂಚಲಿ. ಹೊಸ ಜ್ಞಾನದ ಶಕೆಯನ್ನೇ ಆರಂಭಿಸಿದ ಸರಕಾರ ಹಾಗೂ ಇಲಾಖೆಯ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಬೌದ್ಧಿಕ ಸ್ವತ್ತು ನಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಪಿಯುಡಿಡಿ ಕೆಎ ಉಪ್ಪಾರ ಹೇಳಿದರು. ಕೂಡಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ 2026-27ನೇ ಸಾಲಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜ್ಞಾನ ಪ್ರಸಾರ ಮಾಡುತ್ತಿರುವ ಈ ಸಂಸ್ಥೆಯ ಹೆಸರನ್ನು ರಾಜ್ಯಮಟ್ಟಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಿಮ್ಮದಾಗಬೇಕು. ಇಲಾಖೆ ಕೈಗೊಂಡ ಶಿಕ್ಷಣದಲ್ಲಿನ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆಯಬೇಕು ಎಂದು ಕರೆಕೊಟ್ಟರು. ಮಲಘಾಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಸವರಾಜ ಜಾಲವಾದಿ ಮಾತನಾಡಿ, ಪಠ್ಯದ ಹಾಗೆ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಗಮನ ಇರಲಿ. ಕನಸುಗಳನ್ನು ಬೆಂಬತ್ತುವ ಧೈರ್ಯವಿದ್ದರೆ ನಿಮ್ಮ ಎಲ್ಲಾ ಕನಸುಗಳೂ ನನಸಾಗುತ್ತವೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು ಹಾಗೂ ಪ್ರತಿಕೂಲ ಪರಿಸ್ಥಿತಿಗಳು ನಿಮ್ಮನ್ನು ಗಟ್ಟಿಗೊಳಿಸುತ್ತವೆ. ಪುಸ್ತಕ ಓದು ನಿಮ್ಮನ್ನು ಅತ್ಯಂತ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಅದಕ್ಕೆ ಧೈರ್ಯ ಬೇಕು, ಸ್ವಲ್ಪ ಮಟ್ಟಿನ ಹಠ ಬೇಕು ಎಂದರು. ಸರ್ಕಾರಿ ಪ್ರೌಢಶಾಲೆ ಬಸವನ ಬಾಗೇವಾಡಿಯ ಸಹ ಶಿಕ್ಷಕ ಅಶೋಕ ಹಂಚಲಿ ಮಾತನಾಡಿ, ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡುವುದೆಂದರೆ ಮಾತನಾಡುವುದನ್ನು ಬಿಟ್ಟು ಕೆಲಸದಲ್ಲಿ ತೊಡಗಿಕೊಳ್ಳುವುದು. ನೀವು ಕನಸು ಕಾಣುತ್ತೀರಾದರೆ ಕಂಡ ಕನಸನ್ನು ಸಾಧಿಸುತ್ತೀರಿ ಎಂಬುದನ್ನು ನಂಬಬೇಕು. ನೀವು ಬೆಳೆಯುವ ಮಕ್ಕಳು ಜವಾಬ್ದಾರಿ ಪ್ರಜ್ಞೆಯನ್ನು ರೂಢಿಸಿಕೊಳ್ಳಬೇಕು. ಪುಸ್ತಕ ಓದುವುದು, ಸಂಗೀತ ಕೇಳುವುದು, ಆಟ ಆಡುವುದು ಆದರ್ಶ ವಿದ್ಯಾರ್ಥಿಗಳ ಲಕ್ಷಣ ಎಂದು ಕರೆಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಕೆಜಿ ಲಮಾಣಿ, ಜೀವನದಲ್ಲಿ ನಿಷ್ಠೆಯಿಂದ ಅರ್ಪಣಾ ಮನೋಭಾವದಿಂದ ಇರ್ಲಿಕ್ಕೆ ಇಷ್ಟಪಡಬೇಕು. ಇವತ್ತು ಕೆಲವು ಜನ ಪುಸ್ತಕ ಓದ್ತಾರೆ, ಅಂತರ್ಜಾಲ ಜಾಲಾಡುವವರೇ ಹೆಚ್ಚಾಗಿದ್ದಾರೆ. ಟಿವಿ ಮತ್ತು ಅಂತರ್ಜಾಲಗಳು ಮನುಷ್ಯರನ್ನು ತುಂಬಾ ವೇಗವಾಗಿ ಚಿಂತಿಸಲಿಕ್ಕೆ ಪ್ರೇರೇಪಿಸಿವೆಯಾದರೂ ಮನುಷ್ಯನನ್ನು ಬಲಿಪಡೆಯುತ್ತಿರುವುದು ವಿಪರ್ಯಾಸದ ಸಂಗತಿ. ವಿದ್ಯಾರ್ಥಿಗಳು ಆ ಗೋಜಿಗೆ ಹೋಗದೆ ಪುಸ್ತಕದ ಮೊರೆ ಹೋಗಿ ಎಂದರು. ಈ ಕಾರ್ಯಕ್ರಮದಲ್ಲಿ ರಕ್ಕಸಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ನಾರಾಯಣಕರ್, ಎಡಿ ಸಾಲೋಡಗಿ, ಅರವಿಂದ್ ಗಂಗೋರ, ಎಸ್ಟಿಎಂಸಿ ಉಪಾಧ್ಯಕ್ಷ ಹಣಮಂತ ಮಸೂತಿ, ದೈಹಿಕ ಶಿಕ್ಷಕರಾದ ಸುರೇಶ್ ಆಲೂರು, ಬಿಬಿ ಮುತ್ತತ್ತಿ, ಎಸ್ಬಿ ದೇಸಾಯಿ, ಮಹಾಂತೇಶ ಪಾಟೀಲ, ಕಾಲೇಜಿನ ವಿದ್ಯಾರ್ಥಿನಿ ಪ್ರತಿನಿಧಿ ಕುಮಾರಿ ಗೌರಿ ತೆಲಗಿ, ಕಾಲೇಜಿನ ವಿದ್ಯಾರ್ಥಿ ಎಬಿ ಮಂಕಣಿ, ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವರದಿ ಮಹೇಶ್ ಕುಮಾರ ಹರಿಜನ. ಕ್ಷಣಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ಸುದ್ದಿವಾಹಿನಿ. ನಮಸ್ಕಾರ. ಯಾವುದೇ ವಿದ್ಯಾರ್ಥಿಯ ವ್ಯಕ್ತಿತ್ವದ ಅಭಿವೃದ್ಧಿಯಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಕೆಪಿಎಸ್ ಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗ ಕೂಡಿಗೆ ಪ್ರಾಚಾರ್ಯರಾಗಿರ್ತಕ್ಕಂಥ ಮಾನ್ಯ ಕೆಜಿ ಲಮಾಣಿಯವರು ನಾನೀಗ ಮಲಘಾಣ ಗೌರ್ಮೆಂಟ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯ ಅತಿಥಿ ನೆಲೆಯಲ್ಲಿ ಮಾತನಾಡಲಿಕ್ಕೆ ನನ್ನನ್ನು ಕರೆದಿದ್ರು. ಈ ಕಾರ್ಯಕ್ರಮದ ಕುರಿತು ಈಗಾಗಲೇ ಮಾನ್ಯ ನಮ್ಮ ಬಿಜಾಪುರ ಜಿಲ್ಲೆ ಉಪನಿರ್ದೇಶಕರಾದ ಮಾನ್ಯ ಶ್ರೀ ಕೆ ಎ ಉಪ್ಪಾರ್ ಸರ್ ಮಾತಾಡಿದ್ದಾರೆ. ಯಾವುದೇ ವ್ಯಕ್ತಿತ್ವದ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾಸ್ ದ DDP ಈಸ್ ದ ಡಿಸ್ಟಿಕ್ ಅನ್ನುವಂಗೆ, ಯಾಸ್ ದ ಕಾಲೇಜ್ ಈಸ್ ದ ಪ್ರಿನ್ಸಿಪಾಲ್, ಯಾಸ್ ದ ಪ್ರಿನ್ಸಿಪಾಲ್ ಈಸ್ ದ ಕಾಲೇಜ್ ಅನ್ನುವಂಗೆ ನಮ್ಮ ಡಿಸ್ಟಿಕ್ ಈಗ ಇರಬೇಕಾದ್ರೆ ಇಷ್ಟು ಅತ್ಯಂತ ಚಟುವಟಿಕೆಯಿಂದ ಅದಕ್ಕೆ ನಮ್ಮ ಎಲ್ಲ ಪ್ರಾಂಶುಪಾಲರುಗಳಿಗೆ ಮತ್ತು ಉಪನ್ಯಾಸಕರಿಗೆ ನಮ್ಮ ಮಾನ್ಯ ಉಪನಿರ್ದೇಶಕರು ಕೊಟ್ಟಿರ್ತಕ್ಕಂಥ ಇಲಾಖೆಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಸಹಕಾರವನ್ನು ಕೊಡ್ತಾ ಎಲ್ಲ ಕಾಲೇಜುಗಳು ಈ ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ DDP. ಅದರ ಜೊತೆಗೇನೆ ನಮ್ಮ ಕೂಡಿಗೆ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಮಾನ್ಯ ಕೆಜಿ ಲಮಾಣಿಯವರು ಸಾರ್ವಜನಿಕರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡು ಮತ್ತೆ ಊರ ಗ್ರಾಮಸ್ಥರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡು ಬೇಕಾದಂಥ NTPCಯಿಂದ ಬೇಕಾದ ಸಲಕರಣೆಗಳನ್ನ ತಗೊಂಡಿದ್ದಾರೆ. ಅದನ್ನ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಬಳಸ್ತಾ ಇದ್ದಾರೆ. ಜೊತೆಗೆ ದಾನಿಗಳನ್ನ ಕೂಡ ಆಕರ್ಷಿಸಿ ಕಾಲೇಜಿನ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಇಂಥ ಪ್ರಾಚಾರ್ಯರು ಕೂಡ ಸಿಗೋದು ಬಹಳ ವಿರಳ ಅಂತಕೊಂಡು ಹೇಳ್ಬೋದು. ಅದಕ್ಕೆ ಕಾರಣ ನಮ್ಮ ಮಾನ್ಯ ಉಪನಿರ್ದೇಶಕರು. ಇಂಥ ಉಪನಿರ್ದೇಶಕರು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಕಂಡು ಬಂದಿದ್ದೇ ಆದರೆ ನಾವೆಲ್ಲರೂ ಕೂಡ ಅತ್ಯಂತ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಿ. ಜೊತೆಗೆ ಮಾನ್ಯ ನಮ್ಮ
ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗವೂ ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಕಾರಣ ಆಗಿದೆ. ಜೊತೆಗೆ ಇಲ್ಲಿ ಮಕ್ಕಳು ಕೂಡ ಇಲ್ಲಿಯ ಈ ವಾತಾವರಣವನ್ನ ಉಪಯೋಗ ತಗೊಂಡು NTPC ಇಂದ ಸಹಾಯ ಸಹಕಾರವನ್ನು ತಗೊಂಡು ಮುಂದುವರೆದಿದ್ದೇ ನಿಜ ಆದ್ರೆ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೆ ಉತ್ತಮ ಹೆಸರನ್ನ ಈ ಕಾಲೇಜು ಕೂಡಿಗೆ ಕಾಲೇಜು ತಂದು ಕೊಡುತ್ತೆ ಅಂತಕೊಂಡು ಭಾವನೆಯಿಂದ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಶನಿವಾರ ಕರ್ನಾಟಕ ಪಬ್ಲಿಕ್ ಶಾಲೆ ಕೂಡ್ಗಿಗೆ ನಾವು ಆಗಮಿಸಿದ್ದೀವಿ. ಕೂಡ್ಗಿ ಕಾಲೇಜೆಲ್ಲ ಭೌತಿಕ ಸೌಕರ್ಯವನ್ನು ಗಮನಿಸಿದ್ದೀವಿ. ಇಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭಕ್ಕೆ ನಾವು ಆಗಮಿಸಿದ್ದೀವಿ. ಈ ಒಂದು ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿ ಕೂಡ್ಗಿ ಕಾಲೇಜು ಬೆಳೆದಿದೆ. ಇಲ್ಲಿರ್ತಕ್ಕಂಥ ಪ್ರಾಚಾರ್ಯರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಅನುಭವಿಕ ಸಿಬ್ಬಂದಿ ವರ್ಗ ಇದೆ. LKG ಇಂದ PUC ದ್ವಿತೀಯ ವರ್ಷದವರೆಗೂ ಇಲ್ಲಿಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಥೆಯಾಗಿದೆ, ಎತ್ತರಕ್ಕೆ ಬೆಳೆದಿದೆ. ಇಲ್ಲಿ ನಾವು ಗಮನಿಸಿ ನೋಡಿದಾಗ ಯಾವುದೇ ಥರದ ಕುಂದುಕೊರತೆಗಳು ಇಲ್ಲ. ಇಲ್ಲಿ ಕೊಠಡಿಗಳಿವೆ, ಬೋಧನಾ ಕೊಠಡಿಗಳಿವೆ, ಶೌಚಾಲಯ ಇದೆ, ಆಟದ ಮೈದಾನ ಇದೆ, ಗಿಡ ಮರ ಇದೆ, ಒಳ್ಳೆಯ ಪರಿಸರ ಇಲ್ಲಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಲ್ಲಿ ಇರ್ತಕ್ಕಂಥ ಗ್ರಾಮದ ಜನರು ಸಹಿತ ತನು ಮನ ಧನಗಳಿಂದ ಸಹಾಯ ಮಾಡ್ತಾ ಇದ್ದಾರೆ. NTPC ಸಂಸ್ಥೆಯು ಸಹಿತ ಈ ಒಂದು ಸಂಸ್ಥೆ KPS ಸ್ಕೂಲ್ ಬೆಳಿಲಿಕ್ಕೆ ಅವರು ಸಹ ಸಹಾಯವನ್ನು ಮಾಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ಶೈಕ್ಷಣಿಕ ಒಂದು ವರ್ಷದಲ್ಲಿ ಯಾವ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾರೆ, ಅವರು ಕ್ರೀಡೆಯಲ್ಲಿ ಮಾಡಿರ್ಬೋದು, ಸಾಂಸ್ಕೃತಿಕ ವಿಭಾಗದಲ್ಲಿ ಮಾಡಿರ್ಬೋದು, ಪಠ್ಯದ ಚಟುವಟಿಕೆಗಳಲ್ಲಿ ಮಾಡಿರ್ಬೋದು. ಅಂತಹ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರು ನಗದು ಬಹುಮಾನವನ್ನು ಸಹಿತ NTPC ಸಂಸ್ಥೆ ನೀಡ್ತಾ ಇದೆ. ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಈ ಕೂಡ್ಗಿ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ SDMC ಉಪಾಧ್ಯಕ್ಷರಿರ್ಬೋದು ಅಥವಾ ಸದಸ್ಯರಿರ್ಬೋದು ಅಥವಾ ಗ್ರಾಮದ ಹಿರಿಯರಿರ್ಬೋದು, ಯಾರು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಅದು ಸಹಾಯ ಮಾಡ್ತಾ ಇದ್ದಾರೆ, ಅಂತಹ ಎಲ್ಲ ಮಹನೀಯರಿಗೆ ನಾನು ಒಬ್ಬ ಉಪನಿರ್ದೇಶಕ ಆಗಿ ಅವರಿಗೆ ನಮ್ಮ ವಿಜಯಪುರ ಪದವಿ ಶಿಕ್ಷಣ ಇಲಾಖೆ ವತಿಯಿಂದ ಹಾಗೂ ನಮ್ಮ ಕೇಂದ್ರ ಕಚೇರಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಮುಂದೆಯೂ ಸಹಿತ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೂ ಅದನ್ನು ಹೇಳಿದ್ದೇನೆ. ಇಲ್ಲಿರ್ತಕ್ಕಂಥ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳು ಇರ್ತಾರೆ, ನೀವು ಅವ್ರ ಮಟ್ಟಕ್ಕೆ ಇಳಿದು ನೀವು ಅವರಿಗೆ ವ್ಯಾಸಂಗವನ್ನು ಬೋಧನೆಯನ್ನು ಮಾಡಬೇಕು. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಅನ್ಯಾಯ ಆಗಬಾರ್ದು, ಕುಂದುಕೊರತೆಗಳು ಯಾವುದೂ ಆಗಬಾರ್ದು. ಮಕ್ಕಳಿಗೆ ಏನು ನಮ್ಮಲ್ಲಿ ಫೆಸಿಲಿಟಿ ಇದೆ ಅದರಲ್ಲಿ ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ ಅಂತ ನಾನು ಪ್ರಾಚಾರ್ಯನಾದಿಯಾಗಿ ಎಲ್ಲ ಉಪನ್ಯಾಸಕರು ಮತ್ತು ಇರತಕ್ಕಂಥ ಎಲ್ಲ ಶಿಕ್ಷಕಿಯರಿಗೂ ಸಹಿತ ನಾನು ಒಂದು ಸಲಹೆಯನ್ನು ನೀಡಿದ್ದೇನೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಸಿಬ್ಬಂದಿಯವರು ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ ಅಂತ ಶುಭ ಹಾರೈಸಿ ನನ್ನ ಎರಡು ಮಾತು. ಧನ್ಯವಾದ. ಕರ್ನಾಟಕದ ಹೃದಯದಿಂದ ಕನ್ನಡ ಧ್ವನಿ ಟಿವಿ ನ್ಯೂಸ್. ಸಮಗ್ರ ಸುದ್ದಿ ಮತ್ತು ವಿಶ್ಲೇಷಣೆಗಾಗಿ ವೀಕ್ಷಿಸಿ. ಇದಾಗಿತ್ತು ಈ ಕ್ಷಣದ ಕನ್ನಡ ಧ್ವನಿ ನ್ಯೂಸ್. ಕ್ಷಣ ಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ನ್ಯೂಸ್. ನಮಸ್ಕಾರ.